ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ? ಎಲ್ಲರೂ ಕೂಡ ಆರಾಮವಾಗಿದ್ದೀರಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಸಂಡೇ ವ್ಲಾಗ್. ನಾವು ಇವತ್ತು ಕಟೀಲಿಗೆ ಹೋಗಿ ಒಂದು ಗಾಡಿ ಲೆಕ್ಕದಲ್ಲಿ ಒಂದು ಪೂಜೆ ಮಾಡಿಸಿ ಬರುವ. ಹಾಗೆಯೇ ನಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡಿಕೊಂಡು ಸೊ ಅವರಿಗೆ ಕೂಡ ಗಾಡಿದು ರಿಯಾಕ್ಷನ್ ಹೇಗುಂಟು ಅಂತ ನೋಡುವ. ಸೊ ಹಾಗಾದ್ರೆ ಹೋಗುವಲ್ಲ ಸ್ವಾಮಿ ಹೊರಗಡೆ. ಸೊ ಹೆಲ್ಮೆಟ್ ಒಂದು ತಗೊಳ್ಬೇಕು. ಸೊ ಗಾಡಿಗಷ್ಟೇ ವಾಶ್ ಮಾಡಿಟ್ಟಿದ್ದೀನಿ, ನೋಡ್ತಿರ್ಬೋದು. ಹಾಗೆಯೇ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಒಂದು ಗಣಪತಿ ಹಾಕಿದ್ದೆ ಅಂತ ನೋಡಿ. ಗಣಪತಿ ಇದೆ. ಸೊ ಇನ್ನು ಹೊರಡುವಲ್ಲ. ಸಂಡೇ ವ್ಲಾಗಿಗೆ ಎಲ್ಲರಿಗೂ ಕೂಡ ವೆಲ್ಕಮ್. ಸೊ ಇವತ್ತು ನಾವು ಕಟೀಲಿಗೆ ಹೋಗಿ ಒಂದು ಹೂವಿನ ಪೂಜೆಯನ್ನೆಲ್ಲ ಮಾಡಿಸಿ ಅಲ್ಲಿಂದ ಸೀದಾ ಮೂರ್ಕಾವೇರಿಗೆ ಹೋಗುವ. ಅಲ್ಲಿ ನಮ್ಮ ಹೈಸ್ಕೂಲ್ ಫ್ರೆಂಡ್ಸನ್ನು ಮೀಟ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರುವ. ಸೊ ಹಾಗೆಯೇ ಲಾಸ್ಟ್ ವ್ಲಾಗ್ ಯಾರೆಲ್ಲ ಇದುವರೆಗೂ ನೋಡಿಲ್ಲ ದಯವಿಟ್ಟು ಆದಷ್ಟು ಬೇಗ ಹೋಗಿ ನೋಡಿ. ಸೊ ಇವಾಗ ನಾನು ಕಾಟಿಪಾಲ ಮೇನ್ ರೋಡಿಗೆ ಬಂದೆ. ನನಗೊಂದೀಗ ಕಾಲ್ ಬರ್ತಾನೆ. ಗಾಡಿ ಓಡಿಸುವಾಗ ಯಾವತ್ತು ಫೋನಲ್ಲಿ ಮಾತಾಡಲಿಕ್ಕೆ ಹೋಗಬಾರ್ದು, ಗೊತ್ತಾಯ್ತಲ್ಲ. ಗಾಡಿ ಸೈಡಿಗೆ ಹಾಕಿ ಎಷ್ಟು ಬೇಕಾದ್ರೆ ಮಾತಾಡಿ. ಇಲ್ಲೆಲ್ಲ ಫುಲ್ ನೋವು ಹಾಕ್ಕೊಂಡು ಈ ಸೈಡ್ ನೋಡಿ ರೆಡ್ ಆಗಿದೆ. ಗ್ಲೌಸನ್ನು ನಾವು ಆದಷ್ಟು ಬೇಗ ಒಂದು ಬೈ ಮಾಡಬೇಕು. ಇಲ್ಲಿ ಬಂದಮೇಲೆ ಇಲ್ಲಿ ಒಂದು ಬೋರ್ಡ್ ಉಂಟು, ಕಟೀಲಿಗೆ 3 ಕಿಲೋಮೀಟ್ರ್, ಜಸ್ಟ್ 3 ಕಿಲೋಮೀಟ್ರ್. ಈ ಒಂದು ಹೊಸ ಕಾಂಕ್ರೀಟ್ ರೋಡಲ್ಲಿ ನಿಮಗೆ ತುಂಬ ಹತ್ತಿರದಲ್ಲಿ ಬೇಗನೆ ಹೋಗ್ಬೋದು. ಈ ರೋಡಿದ್ದು ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳ್ತೇನೆ. 2 ತಿಂಗಳು ಕಳೀತು. ನೈಟ್ ಒಂದು 3 ಗಂಟೆ ಹೊತ್ತಿಗೆ ನಾವು ಈ ರೋಡಲ್ಲಿ ಒಂದು ಡೆಕೋರೇಷನ್ ಇದ್ದು ಪೇಂಟಿಂಗ್ ವರ್ಕ್ ಮಾಡಲಿಕ್ಕೆ ಅಂತ ಹೋಗ್ತಿರುವಾಗ ನರಿ ಎಲ್ಲ ಇಲ್ಲಿ ಓಡಾಡ್ತದೆ. ಈ ಏರಿಯಾದಲ್ಲಿ ನಿಮಗೆ ನರಿ ಮಾತ್ರ ಅಲ್ಲ, ಕೆಲವು ಹಾವು ಎಲ್ಲ ರೋಡೆಲ್ಲ ಕ್ರಾಸ್ ಮಾಡ್ತದೆ. ಪಾಪ ಅಮ್ಮ ಕಟ್ಟಿಗೆ ತಗೊಂಡು ಹೋಗ್ತಿದ್ದಾರೆ ಒಲೆಗೆ. ನಾವು ಕೂಡ ಚಿಕ್ಕದಲ್ಲಿರುವಾಗ ಈ ಗ್ಯಾಸ್ ಎಲ್ಲ ಇರಲಿಲ್ಲ ಏನು, ಇದು ಆಮೇಲೆ ಬಂದದ್ದು. ನಾವು ಕಟ್ಟಿಗೆ ಹೊತ್ಕೊಂಡು ಸಂಜೆಗೆಲ್ಲ ಕಟ್ಟಿಗೆ ತರಲಿಕ್ಕೆ ಹೋಗ್ತಿದ್ದೆವು ಡೈಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕಟೀಲಿಗೆ ತಲುಪುವಂಥವರಾಗುತ್ತಿದ್ದೇವೆ. ಇರಲಿಲ್ಲ ಅದು ಗಾಡಿ ಸೈಡ್ ಹಾಕುವ. ದೇವಸ್ಥಾನದಲ್ಲಿ ಗಾಡಿ ಲೆಕ್ಕದಲ್ಲಿ ಒಂದು ಹೂವಿನ ಪೂಜೆಯನ್ನು ಮಾಡಿಸಿದೆ. ಸಂಡೇ ಆದ್ದರಿಂದ ಜನ ಕೂಡ ತುಂಬ ಇದ್ದರು. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಲೌಡ್ ಇರಲಿಲ್ಲ, ಹಾಗಾಗಿ ದೇವಸ್ಥಾನದ ಹೊರಗಡೆಯಿಂದಲೇ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದೆ. A few moments later. ಈಗಷ್ಟೇ ಜಸ್ಟ್ ದೇವಸ್ಥಾನದಿಂದ ಬಂದು ಊಟಕ್ಕೆ ನಿಲ್ಲಲಿಲ್ಲ, ಸೀದಾ ನಾವು ಮೂರ್ಕಾವೇರಿಗೆ ಹೋಗುವ. ಅಲ್ಲಿಂದ ಕಜೆಗುರಿ ಅಂತ ನಮ್ಮದೊಂದು ಫೇಮಸ್ ಪ್ಲೇಸ್. ಅದು ಆ್ಯಕ್ಚುಲಿ ನಾವು ಫ್ರೆಂಡ್ಸ್ನವರು 8th 10th ಡಿಗ್ರಿವರೆಗೂ ಕೂಡ ಅಲ್ಲೇ ನಾವು ಆಟ ಆಡಿದ್ದು ಕ್ರಿಕೆಟ್. ಕಜೆಗುರಿ ಅಂತ ಫೇಮಸ್ ಆದ ನಮ್ಮಿಂದ. ಸೊ ಈಗ ಕಜೆಗುರಿ ಫ್ರೆಂಡ್ಸನ್ನು ಮೀಟ್ ಮಾಡಿ ಹೋಗ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಯತೀಶ್, ಅಶ್ವಿನ್, ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ ಅಂದರೆ ಜಾಯನ್. ಅವರ ಬೌಲಿಂಗಿಗೆ ಸಾಧಾರಣ ಇಲ್ಲಿ ಸುತ್ತಮುತ್ತ ಎಲ್ಲ ಫ್ಯಾನ್ಸ್ ಅವರ ಬೌಲಿಂಗಿಗೆ. ಅವರು ಬಾಲ್ ಆಗ್ತಾರೆ ಅಂತ ಹೇಳಿದರೆ ಎಲ್ಲರೂ ಕೂಡ ಬಂದು ನೋಡ್ತಿದ್ರು. ಪ್ರತಿ ಓವರಲ್ಲಿ ಕೂಡ 1 ವಿಕೆಟ್ ಪಕ್ಕ ಅವರ ಬೌಲಿಂಗ್ಗೆ. ಮತ್ತು ಇನ್ನೊಂದು ಲೆಗ್ ಸ್ಪಿನ್ನರ್ ಅಂತ ಹೇಳಿದ್ರೆ ನಮ್ಮ ಅದರಲ್ಲಿ ಅಶ್ವಿನ್. ಅಶ್ವಿನ್ ಹೇಗೆ ಫೇಮಸ್ ಆದರೂ ಇವರು ಕೂಡ ಬೌಲಿಂಗಲ್ಲಿ ಹಾಗೆ ಬ್ಯಾಟಿಂಗಲ್ಲಿ ಕಣ್ಣು ಮುಚ್ಚಿ ಹೊಡಿತಾರೆ. ಅಶ್ವಿನ್ ಇವರು ಉತ್ತಮ ಬ್ಯಾಟ್ಸ್ಮನ್ ಹಾಗೂ ಉತ್ತಮ ಬೌಲರ್. ಇವೆರಡು ಕೂಡ ಪಟ್ಟವನ್ನು ಅವರ ಮುಡಿಬೇರಿಸಿಕೊಂಡಿದ್ದಾರೆ. ಇನ್ನೊಬ್ಬ ದಾಂಡಿಗ ಯತೀಶ್ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್
ಹಾಗೆಯೇ 1 ಓವರಲ್ಲಿ 2 ಸಿಕ್ಸ್ ಹೊಡಿತಿದ್ರು. ಹಾಗೆ ಇನ್ನೂ ಹಲವಾರು ಪ್ಲೇಯರ್ಗಳಿದ್ದರು, ಅವರೀಗ ಆಟದಲ್ಲಿ ಇಲ್ಲ. ಈಗ ಮುಖ್ಯವಾಗಿ ನಮ್ಮ ಗ್ರೂಪಲ್ಲಿರೋದು ಅಂತ ಹೇಳಿದ್ರೆ ಈ ಅಶ್ವಿನ್, ಜಾಯನ್ ಆ್ಯಂಡ್ ಯತೀಶ್ ಕುಮಾರ್. ನಾನೀಗ ನೋಡಿ ಮಾರಾಟಕ್ಕೆ ಬಂದೆ. ಲಾಸ್ಟ್ ವ್ಲಾಗಲ್ಲಿ ನಾವು ಇಲ್ಲೇ ಸ್ವಾಮಿಗಳದಲ್ಲಿ ಮಾಡಿದ್ದು. ಸೊ ಇಲ್ಲಿಂದ ನಾವು ರೈಟ್ ತಗೊಳ್ಳುವ, ಇದು ಶಾರ್ಟ್ಕಟ್. ಹಾಗೆಯೇ ಅತಿ ಶೀಘ್ರದಲ್ಲಿ ಜಾಯನ್ ಇದು ಮದುವೆ ಕೂಡ ಉಂಟು. ಕಜಗುರಿ ಗ್ರೌಂಡಲ್ಲಿ ಮದುವೆ ಮಾಡಬೇಕು ಅಂತ ಅವನು ಒತ್ತಾಯ ಮಾಡಿದ್ದಾನೆ. ಹಾಗೆ ಅಲ್ಲಿ ಒಂದು ದೊಡ್ಡ ಪೆಂಡಾಲೆಲ್ಲ ಹಾಕ್ಲಿಕ್ಕೆ ಉಂಟು. ಈಗ ಜಾಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಜಾಯನ್ ಶ್ರೀಯುತ ಮದುಮಗ ಆಲ್ರೆಡಿ ಲೊಕೇಶನಲ್ಲಿ ಇದ್ದಾರೆ. ಜಾಯನ್ ಮತ್ತು ಅಶ್ವಿನ್, ಯತೀಶ್ ಕೂಡ ಅಲ್ಲೇ ಇದ್ದಾರೆ. ಅವರೆಲ್ಲ ಕೂಡ ಜಾಗ ನೋಡಲಿಕ್ಕೆ ಹೋಗಿದ್ದಾರೆ. ಸೊ ಅವರೊಟ್ಟಿಗೆ ಕೇಳುವ. ಈ ರೋಡು ಮೂಡುಬಿದಿರೆಗೆ ಹೋಗ್ತದೆ, ನಿಡ್ಡೋಡಿ ಮೂಡುಬಿದಿರಕ್ಕೆ. ಈ ಕಡೆ ಹೋದರೆ ಕಿನ್ನಿಗೋಡಿ. ಅವ್ರಿಗೆ ನಾ ತಿನ್ನಿಗೆ ತಗೊಂಡು ಹೋಗುವ. ಏನೋ ತಗೊಂಬರಬಾರ್ದು ಅಂತ ಹೇಳಿದ್ರು ನನ್ನೊಟ್ಟಿಗೆ. ನಾನು ಹಾಗೆ ಹೋಗುವುದಿಲ್ಲ, ಏನಾದರೂ ತಿಂಡಿ ತಗೊಂಡು ಹೋಗುವ. ಐ ಥಿಂಕ್ ಜಾಯನಿಗೆ ಲಾಲಿಪಾಪ್ ಅಂದರೆ ಇಷ್ಟ, ಅಶ್ವಿನಿಗೆ ಕ್ಯಾಂಡಿ, ಹಾಗೂ ಯತೀಶಿಗೆ ಅದು ನೋಡಿ, ಇದೇ ಫೇಮಸ್ ಪ್ಲೇಸ್. ನಾನು ಹೇಳಿದ್ದಾರೆ ಕಜೆಗುರಿ ಹೇಳಿದ್ರೆ ಇದೆ. ಇಲ್ಲಿ ಒಂದು ಎಂಡ್ ರೋಡ್ ಎಂದರೆ ಕಜೆಗುರಿ. ನಾವು 10th 8th ಇಲ್ಲಿ ಡೈಲಿ ಬಂದು ಕ್ರಿಕೆಟ್ ಆಡ್ತಿದ್ದೀವಿ. ಈಗ ಮಾತ್ರ ಅದು ಗ್ರೌಂಡ್ ಮುಚ್ಚಿದ್ದಾರೆ. ಅದೀಗ ನೆನಪು ಮಾತ್ರ. ಈಗ ನೋಡಿ, ಎಲ್ಲ ಬೇಲೆಲ್ಲ ಹಾಕಿದ್ದಾರೆ. ನೋಡಿ, ಇದೆ ಗ್ರೌಂಡು, ಕಜೆಗುರಿ ಗ್ರೌಂಡ್ ಅಂದರೆ ಇದೆ. ಕಜೆಗುರಿ ಗ್ರೌಂಡ್ ನೋಡಿ ಯಾವ ಥರ ಆಗಿದೆ. ಈ ಕಡೆ ಇಲ್ಲಿಂದ ರೋಡಿಗಾಗಿದೆ ನೋಡಿ. ಅಲ್ಲಿದ್ದಾನಲ್ಲ ಅವನೇ ನಮ್ಮ ಮೇನ್ ಜನ. ಹಾಂ, ನಿಮ್ಮದಾಗ್ತೇನೆ ಮಾರೆ, ನೀವು ಮತ್ತೆ ಮೇಯ್ನಲ್ಲ. ಇಲ್ಲ ವೀಡಿಯೋ ಇಲ್ಲ ಜಾಯಿನ್ ಬಾ. ಅದು ಆಗಲೇ ಬ್ಯಾಟ್ರಿ ಖಾಲಿ ಆಗಿತ್ತು ಅದರಲ್ಲಿ, ಹಾಗೆ ನಾನೇನು ವೀಡಿಯೋ ಮಾಡಿದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದದ್ದು. ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿದ್ದೆ. ಮತ್ತು ನಿಮಗೆಲ್ಲ ತಿಂಡಿ ತರಬೇಕಲ್ಲ, ನನಗೆ ತಗೊಂಬಂದದ್ದು. ನೀವು ತಂದಿದ್ದೀರ, ನನಗೇನು ಗೊತ್ತುಂಟು. ನಾನು ಮತ್ತೆ ಲೇಟ್ ಆಯ್ತು ಹೇಳಿ ನಾನು ತಗೊಂಬರುವ ಅಂತ ಅನ್ನೋದು. ಇಲ್ಲ ಬಾರೆ ಅಂತೆಲ್ಲ, ನೀನು ಕೂತ್ಕೊಳ್ಬೋದು. ಮತ್ತು ಜಾಯಿನ್ ಎಲ್ಲ ಕೂಗ್ತಾನೆಲ್ಲ, ಆಟ ಮಾಡ್ತಾನೆ, ಎಲ್ಲಿ ತಿನ್ನೋದೊಂದು. ಹೌದಾ? ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದೆ. ಹೌದಾ? ಹಾಂ. ಮತ್ತು ಜಾಯಿನ್ ಆಗಿದ್ದು ನಾನು, ಪರವಾಗಿಲ್ಲ. ಮತ್ತು ಊಟ ಮಾಡಿದ್ಯಾ? ಆಫ್ ಉಂಟು, ಇಲ್ಲಿ ಏನು ಕಾಣ್ತಿಲ್ಲ. ಚಾರ್ಜ್ ಖಾಲಿ ಇದೆ. 2 ಬ್ಯಾಟ್ರಿ ತಂದದ್ದು, ಒಂದು ಬ್ಯಾಟ್ರಿ ಇದಾಗಿದೆ ಕರ್ಮ. ಒಂದು ಬ್ಯಾಟ್ರಿ ಬ್ಯಾಟ್ರಿ ಹಾಕಿದ್ದೆ ಮಾರೆ, ಅದು
ಫುಲ್ ಅದು ಬೇಗ ಖಾಲಿ ಆಗ್ತದೆ. ನಾನು ಅಲ್ಲಿ ಬರೋಗನೆ ಖಾಲಿ ಆಗಿದೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗೋದು. ಎಲ್ಲಿಗೆ? ಹಾಂ ಹೋಗು ಹೋಗು ಜಾಯ್ನ್ ಹೋಗು. ಹೋಗ್ತೀವಿ ಹೋಗು ಜಾಯ್ನ್ ಹೋಗು. ಅದೆಲ್ಲ ಎಂತ ಉಂಟು ತಿನ್ನಿ ಮಾರಿ, ನೀವಂತ ನೋಡೋದು. ಹಾಂ ಇಲ್ಲ ಕೂತ್ಕೊಂಡು ನೋಡಂತೆ. ನಿಂಗೆ ಅದು ಅಷ್ಟು ಭಾರ ಇಲ್ಲ. ಇವನದುಂಟಲ್ಲ ಯಾರದ್ದು ಪರವಾಗಿಲ್ಲ. ಓಕೆ ಇನ್ನೊಂದು ಆಯಿತಾ? ಈಗ ಈ ಕಡೆ ನೋಡಿ ಆಯಿತಾ? ಇನ್ನೊಂದು ಆ ಕಡೆ ಸೈಡ್ ನೋಡಿ. ಈ ಕಡೆ ನೋಡಿ. One eternity later. ಟೇಸ್ಟ್ ಆಗ್ತದ ಮೆಲ್ಲ ನೆಗಡ್ತಾನೆ, ಅದು ಗೊತ್ತಾಗ್ತದೆ. ಅಂತ ಮಾಕು ನೀನು ಬೇಡ 2000 years later.